ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಬ್ಲೌಸ್ದು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೇನೆ. ಸ್ವಲ್ಪ ಲೇಟ್ ಆಯಿತು ಗೈಸ್ ವಿಡಿಯೋ ಮಾಡಲಿಕ್ಕೆ. ಓಕೆ ಗೈಸ್, ಈಗ ನಾನು ಫ್ರಂಟ್ ಆಯಿತು, ಬ್ಯಾಕ್ ಆಯಿತು, ಆಮೇಲೆ ಕ್ರಾಸ್ ಪಟ್ಟಿ, ಕೆಳಗಿದ ಪಟ್ಟಿ ಅದು ಸಹ ಆಗಿದೆ. ಈಗ ನಾವು ಸ್ಲೀವ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ಹೇಳಿಕೊಡ್ತೇನೆ. ಬಟ್ ನೋಟ್ಸ್ ಬರೀಲಿಲ್ಲ, ನೋಟ್ಸ್ ಇನ್ನೊಮ್ಮೆ ಕಂಟಿನ್ಯೂ ಆಗಿ ಮಾಡ್ತೇನೆ. ಈಗ ಸ್ವಲ್ಪ ಡೀಟೇಲ್ಸ್ ಆಗಿ ಸ್ಲೀವ್ ಯಾವ ಥರ ಮಾರ್ಕ್ ಮಾಡೋದಂತ ಹೇಳಿಕೊಡ್ತೇನೆ. ಓಕೆನಾ? ಬನ್ನಿ ಗೈಸ್, ನೋಡುವ. ಫಸ್ಟಿಗೆ ಮೊದಲಿಗೆ ಬಟ್ಟೆ ಈ ಥರ ಫೋಲ್ಡಿಂಗ್ ಇರುತ್ತೆ. ಇಲ್ಲಿ ಫೋಲ್ಡಿಂಗ್ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡಿಂಗ್ ಮಾರ್ಕ್. ಇಲ್ಲಿ ಡಬಲಲ್ಲಿ ಸ್ಲೀವು. ಡೀಟೇಲ್ಸ್ ಆಗಿ ಇನ್ನೊಂದು ಸಲ ಅದು ಒಂದು ವಿಡಿಯೋದಲ್ಲಿ ಉಂಟು ಗೈಸ್, ಸ್ಲೀವ್ ಪಾರ್ಟ್ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ. ಬ್ಲೌಸಲ್ಲಿ ಸಹ ಹೇಗೆ ಅಂತ ಹೇಳಿಕೊಡ್ತಿದ್ದೇನೆ. ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ಕಡೆ ಫೋಲ್ಡಿಂಗ್ ಇರಬೇಕು ಸ್ಲೀವ್ ಇದು. ಆಮೇಲೆ ಇಲ್ಲಿಂದ ನಿಮಗೆ ಬೇಕಿದ್ದರೆ ಹೇಳ್ತೇನೆ, ಈ ಪಾಯಿಂಟಿಂದ ಇಲ್ಲಿ ನೀವು ಬೇಕಿದ್ದರೆ ನಂಬರ್ ಹಾಕ್ಕೊಳ್ಳಿ. 0 ಅಂತ 1ಗೆ, ಈ ಪಾಯಿಂಟಿಗೆ ಸ್ಲೀವ್ ಲೆಂತ್ ಪ್ಲಸ್ ಕೆಳಗಡೆ 1/2 ಇಂಚ್ ಇಲ್ಲಿ. ಓಕೆನಾ? ನಂಬರ್ ಬೇಕಿದ್ದರೆ ಬರ್ಕೊಳ್ಳಿ. ನಾನು ನೋಟ್ಸ್ ಬರೀಲಿಲ್ಲ, ಜಸ್ಟ್ ಇಷ್ಟೇ ಬರ್ತಿದ್ದದು. ಇದನ್ನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೇನೆ, ಅದಕ್ಕೋಸ್ಕರ. ಓಕೆ, ಕೆಳಗಿಟ್ಟೆ ನೋಡ್ಕೊಳ್ಳಿ. ಸ್ಲೀವ್ ಲೆಂತ್ ಪ್ಲಸ್ 1/2 ಇಂಚ್. ಒಂದು ವೇಳೆ ನಿಮಗೆ ಲೈನಿಂಗ್ ಇಲ್ಲ, ಇದು ಲೈನಿಂಗ್ ಇದು ಪೀಸೇ ಹೇಳ್ತಿದ್ದೇನೆ. ಒಂದು ವೇಳೆ ಲೈನಿಂಗ್ ಇಲ್ಲ, ಅದಕ್ಕೆ ನಿಮಗೆ ಲೈನಿಂಗ್ ಇಲ್ಲದಿದ್ದರೆ 1/4 ಸ್ಲೀವ್ ಲೆಂತ್ ಪ್ಲಸ್ 1/4. ಓಕೆ, ಇಲ್ಲಿ ಒಂದು ವೇಳೆ ಲೈನಿಂಗ್ ಇದ್ದರೆ ಸ್ಲೀವ್ ಲೆಂತ್ ಪ್ಲಸ್ ಇಲ್ಲಿ 1/2 ಇಂಚ್ ಮೇಲ್ಗಡೆ 1/2 ಇಂಚ್ ಸೇರಿಸ್ಬೇಕು. ಇಲ್ಲಿ ಸ್ಲೀವ್ ಲೆಂತ್ ಪ್ಲಸ್ 1/2 ಇಂಚ್ ಬರ್ಕೊಳ್ಳಿಲ್ಲ. ಇಲ್ಲಿ ಸಹ ಸ್ಲೀವ್ ಲೆಂತ್ ಪ್ಲಸ್ 1/2 ಇಂಚ್, ಇಲ್ಲಿ ಮೇಲ್ಗಡೆ 1/2 ಇಂಚ್, ಇಲ್ಲಿ ಕೆಳಗೆ ಸಹ 1/2 ಇಂಚ್. ಸ್ಲೀವ್ ಲೈನಿಂಗ್ ಇಡೋದಾದರೆ ಮಾತ್ರ 1/2 ಇಂಚ್, 1 ಇಂಚ್ ಬರುತ್ತೆ. ಲೈನಿಂಗ್ ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆ 1/2 ಇಂಚು, ಇಲ್ಲಿ ಕೆಳಗಡೆ 1/4. ಓಕೆ, ಇಷ್ಟು ಇಟ್ಕೊಳ್ಳಿ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 0 to 3 ಅಂತ ಬರೀತೇನೆ. ಇಲ್ಲಿಂದ ಇಲ್ಲಿಗೆ ಹಾರ್ಮೋನ್ ಶೇಪ್ ಇದು ನಿಮಗೆ ಎಷ್ಟು ಬರುತ್ತೆ ಅದರಲ್ಲಿ ಮಾರ್ಕ್ ಮಾಡಬೇಕು. ನಿಜವಾಗಿ ಹಾರ್ಮೋನ್ ಶೇಪ್ ಅಂದರೆ ಈ ಥರ ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿ 1/2 ಇಂಚ್ ಬಿಟ್ಟು, ಇಲ್ಲಿಂದ ಈ ಪಾಯಿಂಟಿಂದ ಇಲ್ಲಿ ತನಕ ನಿಮಗೆ ಹಾರ್ಮೋನ್ ಲೆಂತ್, ಅಲ್ಲಿ ತನಕ ಅಲ್ಲ, ಇಲ್ಲಿ ತನಕ, ಇಲ್ಲಿಂದ ಇಲ್ಲಿಗೆ ಹಾರ್ಮೋನ್ ರೌಂಡ್ ನಿಮಗೆ ಎಷ್ಟು ಇರುತ್ತೆ ಅದನ್ನು ಈ ಕಡೆಯಲ್ಲಿ ಇಡಬೇಕು, ಇಲ್ಲಿಂದ ಇಲ್ಲಿಗೆ. ಓಕೆ, 1/2 ಇಂಚು ಕಡಿಮೆ ಸಹ ಇಡ್ಬೋದು. ಓಕೆ, ಅದು 1/2 ಇಂಚ್ ಕಡಿಮೆ ಇಟ್ಟರೆ ನಾವು ಇಲ್ಲಿ ಮಾರ್ಕ್ ಮಾಡ್ತೇವಲ್ಲ, ಅದನ್ನು ಟೇಪಲ್ಲಿ ಈ ಥರ ಹೀಗೆ ನೋಡ್ಕೊಂಡು ಬರಬೇಕು. ಅದು ನಮಗೆ ಇಲ್ಲಿ ಪಾಯಿಂಟ್ ಎಷ್ಟು ಸಿಗುತ್ತೆ ನಿಮಗೆ, ಅದು ಇಲ್ಲಿ ಸಹ ಬರಬೇಕು. ಓಕೆನಾ? ಈಗ ಡೌನ್ ಎಷ್ಟು ಅಂದರೆ ಕೆಲವರಿಗೆ ಡೌನ್ ಕನ್ಫ್ಯೂಸ್ ಆಗುತ್ತೆ. ಡೌನ್ ಎಷ್ಟು ಅಂದರೆ 3 ಇಂಚ್, ಮಿನಿಮಮ್ 3 ಇಂಚ್ ಇಲ್ಲಿಂದ ಇಲ್ಲಿಗೆ. ತುಂಬ ದಪ್ಪ ಇದ್ದರೆ 3/4, 3/2 ಅಷ್ಟೇ, ಅದಕ್ಕಿಂತ ಜಾಸ್ತಿ ತಗೊಳ್ಬೇಡಿ ಗೈಸ್, ಇಷ್ಟೇ ಬರುತ್ತೆ. ಓಕೆನಾ? ಇಲ್ಲಿಂದ ಇಲ್ಲಿಗೆ 3 ಇಂಚು ಮಿನಿಮಮ್. ಓಕೆ, ನೆಕ್ಸ್ಟ್ ಇಲ್ಲಿಂದ ಯಾವ ಥರ ಶೇಪ್ ಕೊಡಬೇಕಂತ ಡೀಟೇಲ್ಸ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ, ಚೂಡಿದಾರು ಟಾಪಲ್ಲಿ. ಬಹುಶಃ ಚೂಡಿದಾರ್ ಟಾಪ್ ಫ್ರಾಕ್ ಏನು ಅದರಲ್ಲಿ ಹೇಳಿಕೊಟ್ಟಿದ್ದೇನೆ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಗೈಸ್. ಯೂಟ್ಯೂಬ್ ಚಾನಲ್ ಅಂದರೆ ಇದೇ ನಂದು ಯೂಟ್ಯೂಬ್ ಚಾನಲ್ಲಿ ಚೆಕ್ ಮಾಡ್ಕೊಳ್ಳಿ, ಅದರ ಡೀಟೇಲ್ಸ್ ಆಗಿ ಹೇಳಿದ್ದೇನೆ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1.5, ಇಲ್ಲಿ ಸಹ 1.5, ಇಲ್ಲಿ ಹೀಗೆ ಜಾಯಿಂಟ್. ಅದಕ್ಕಿಂತ ಮುಂಚೆ ಇಲ್ಲಿಂದ ಇಲ್ಲಿಗೆ ಸ್ಲೀವ್ ರೌಂಡ್ ಇಟ್ಕೊಳ್ಬೇಕು. ಸ್ಲೀವ್ ರೌಂಡ್ ಇಲ್ಲಿ, ಅದಕ್ಕೆ ಎಕ್ಸ್ಟ್ರಾ 1.5, ಇಲ್ಲಿ 1.5. ಓಕೆನಾ? ಇದು ಯಾವ ಥರ ಅಂದರೆ ಡಿವೈಡ್ ಮಾಡಲಿಕ್ಕಿದೆ, ಇಲ್ಲಿಂದ ಇಲ್ಲಿಗೆ ಡಿವೈಡ್ ಮಾಡ್ಕೊಳ್ಬೇಕು.
ಪುನಃ ಇಲ್ಲಿಂದ ಇಲ್ಲಿಗೆ ಡಿವೈಡ್ ಮಾಡ್ಕೊಳ್ಬೇಕು. ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು ಬರುತ್ತೆ. ಇಲ್ಲಿ ಮೇಲ್ಗಡೆ ಪುನಃ ಇಲ್ಲಿ ಡಿವೈಡ್ ಮಾಡ್ಕೊಂಡು ಇಲ್ಲಿ 1/2 ಇಂಚು ಬರುತ್ತೆ. ಅದೇ ಈ ಥರ ಶೇಪ್ ಕೊಡಲಿಕ್ಕೆ. ಅದು ಯಾವ ಥರ ಅಂತ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ವಿಡಿಯೋದಲ್ಲಿ ಮಾಡಿದ್ದೇನೆ, ಬಟ್ ಇದರಲ್ಲಿ ನಿಮಗೆ ಶಾರ್ಟಾಗಿ ಹೇಳಿಕೊಟ್ಟಿದ್ದೇನೆ. ಓಕೆನಾ. ಸ್ಲೀವ್ ಇದು ಪಾರ್ಟ್ ಇಷ್ಟು ಬರುತ್ತೆ. ಈಗ ಬ್ಯಾಕ್ ಆಗಿದೆ, ಫ್ರಂಟ್ ಆಗಿದೆ, ಇದು ಕ್ರಾಸ್ ಪಟ್ಟಿ ಸಹ ಆಗಿದೆ, ಇದು ಸಹ ಆಗಿದೆ. ಓಕೆ, ಇದನ್ನು ಬೇಕಾದರೆ ಡೀಟೇಲ್ಸ್ ಆಗಿ ಬರ್ಕೊಳ್ಳಿ. ನೋಡಿ, ಇದು ಬ್ಯಾಕ್ ಪಾರ್ಟ್ ಡೀಪ್ ಎಲ್ಲ ಆಗಿದೆ. ಸ್ಲೀವ್ ಇದು ಬರಿಬೋದಿತ್ತು, ಬಟ್ ಇದರಲ್ಲಿ ನಾನು ಸ್ಲೀವು ಇದಕ್ಕಿಂತ ಬಟ್ಟೆಯಲ್ಲಿ ನಿಮಗೆ ಹೇಳಿಕೊಡ್ತೇನೆ, ಆವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಜಸ್ಟ್ ಇದನ್ನು ಸ್ವಲ್ಪ ನಿಮಗೆ ನೋಟ್ಸಲ್ಲಿ ಯಾವ ಥರ ಅಂತ ಥಿಂಕ್ ಮಾಡಲಿಕ್ಕೋಸ್ಕರ ಇದನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಓಕೆನಾ. ಇದೊಂದು ಗಮನ ಇಟ್ಟು ನೋಡ್ಕೊಳ್ಳಿ. ಸ್ಲೀವ್ ಕಟ್ಟಿಂಗ್ ಮಾಡುವಾಗ ಲೈನಿಂಗ್ ಪೀಸಲ್ಲಿ ಕಟ್ಟಿಂಗ್ ಮಾಡೋದಾದರೆ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು. ಒಂದು ವೇಳೆ ಪ್ಲೈನ್ ಪೀಸಲ್ಲಿ ಕಟ್ ಮಾಡೋದಾದರೆ, ಅಂದರೆ ಪ್ಲೈನ್, ಕೆಲವರಿಗೆ ಲೈನಿಂಗ್ ಇಡದೆ ಪೀಸ್ ಕಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ 1/2 ಇಂಚು, ಇಲ್ಲಿ 1.5 ಇಲ್ಲದ್ರೆ 1/4/1. ಓಕೆ, 1/4 ಇಲ್ಲಿ ಫೋಲ್ಡಿಂಗ್ ಮಾಡಿ ಹೆಮ್ಮಿಂಗ್ ಮಾಡಲಿಕ್ಕಿದೆ. ಒಂದು ವೇಳೆ ಲೈನಿಂಗ್ ಇದ್ದರೆ ಹೆಮ್ಮಿಂಗ್ ಮಾಡಲಿಕ್ಕಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಓಕೆನಾ. ಮತ್ತು ಇಲ್ಲಿ ಸ್ಲೀವ್ ರೌಂಡು, ಅದಕ್ಕೆ ಎಕ್ಸ್ಟ್ರಾ 1.5 ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಹಾರ್ಮೋಡ್ ಶೇಪ್ ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು ಎಕ್ಸ್ಟ್ರಾ 1.5 ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಸ್ಲೀವ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ಹೇಳಿಕೊಟ್ಟಿದ್ದೇನೆ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಕೇಳಿ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗಿಯೂ ನಿಮಗೆ ವಿವರಣೆ ಮೂಲಕ ಇನ್ನೊಮ್ಮೆ ಬೇಕಾದರೆ ಹೇಳಿಕೊಡ್ತೇನೆ, ಟ್ರೈ ಮಾಡ್ತೇನೆ. ಓಕೆನಾ ಗೈಸ್. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು.